ಒಂದು ದಿನ ಇದ್ದಕ್ಕಿದ್ದಂತೆ ಕಂಪನಿ ಮುಂದಿನ ತಿಂಗಳಿಂದ ರೀಸ್ಟ್ರಕ್ಚರ್ ಆಗ್ತಿದೆ ಅಂತ ಸುದ್ದಿ ಬಂದ್ರೆ ಅಬ್ಬಾ ಎಂಥ ಶಾಕ್ ಆಗುತ್ತೆ ಅಲ್ವಾ. ಆತಂಕ, ಗೊಂದಲ ಎಲ್ಲವೂ ಸಹಜ. ಆದ್ರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಷ್ಟೇ ದೊಡ್ಡ ಸವಾಲಾಗಿದ್ರೂ ಒಂದು ಸರಿಯಾದ ಪ್ಲಾನ್ ಇದ್ರೆ ಇದನ್ನ ಸಲೀಸಾಗಿ ನಿಭಾಯಿಸ್ಬೋದು. ಹಾಗಿದ್ರೆ ಈ ದೊಡ್ಡ ಕಂಪನಿಗಳೆಲ್ಲ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತವೆ? ಗೊಂದಲನೇ ಇಲ್ಲದೆ ಎಂಪ್ಲಾಯೀಸಲ್ಲಿ ಭಯ ಹುಟ್ಸದೆ ಇದನ್ನೆಲ್ಲ ಮಾಡೋಕ್ಕಾಗತ್ತಾ ಅಂತ ಪ್ರಶ್ನೆ ಬರ್ಬೋದು. ಉತ್ತರ ಖಂಡಿತ ಸಾಧ್ಯ. ಅದಕ್ಕೊಂದು ಸಿಸ್ಟಮ್ಯಾಟಿಕ್ ದಾರಿ ಇದೆ. ಬನ್ನಿ ಇವತ್ತು ನಾವು ಅದರ ಬಗ್ಗೆನೇ ಮಾತಾಡೋಣ. ನೋಡಿ, ಈ ಇಡೀ ಪ್ರಕ್ರಿಯೆಯಲ್ಲಿ ಗೆಲುವು ಸೋರಿನ ನಡುವೆ ಇರೋದು ಒಂದೇ ಒಂದು ವ್ಯತ್ಯಾಸ. ಅದು ಒಂದು ಕ್ಲಿಯರ್ ಆಗಿರೋ ಪ್ಲಾನ್ ಅಷ್ಟೇ. ಪ್ಲಾನ್ ಇಲ್ಲದೆ ರೀಸ್ಟ್ರಕ್ಚರಿಂಗ್ ಮಾಡೋದು ಅಂದ್ರೆ ಕೈಯಲ್ಲಿ ಕಂಪಾಸ್ ಇಲ್ಲದೆ ದೊಡ್ಡ ಸಮುದ್ರಕ್ಕೆ ಇಳಿದ ಹಾಗೆ, ಎಲ್ಲಿಗೆ ಹೋಗ್ತಿದೀವಿ ಅಂತಾನೆ ಗೊತ್ತಾಗಲ್ಲ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಒಂದೊಂದೇ ಸ್ಟೆಪ್ ತಗೊಂಡು ಮುಂದೆ ಹೋಗೋಣ. ಮೊದಲು ಬದಲಾವಣೆಯ ಸವಾಲುಗಳೇನು ಅಂತ ನೋಡಿ, ಆಮೇಲೆ ಅದಕ್ಕೊಂದು ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಹೇಗೆ ರೆಡಿ ಮಾಡೋದು, ಅದರಿಂದಾಗೋ ಇಂಪ್ಯಾಕ್ಟ್ ಏನು, ಎಲ್ಲಕ್ಕಿಂತ ಮುಖ್ಯವಾಗಿ ಜನರನ್ನ ಹೇಗೆ ನಿಭಾಯಿಸಬೇಕು ಮತ್ತು ಕೊನೆಗೆ ನಾವು ಅಂದ್ಕೊಂಡಿದ್ದು ಸಾಧಿಸಿದ್ದೀವಾ ಅಂತ ಹೇಗೆ ಚೆಕ್ ಮಾಡೋದು, ಇದನ್ನೆಲ್ಲ ನೋಡೋಣ. ಓಕೆ, ಇಲ್ಲಿಯವರೆಗೆ ಸಮಸ್ಯೆಯ ರೂಟ್ ಏನು ಅಂತ ನಮಗೆ ಅರ್ಥ ಆಯಿತು. ಹಾಗಿದ್ರೆ ಇದಕ್ಕೆ ಪರಿಹಾರ? ಅದಕ್ಕೆ ಉತ್ತರನೇ ಈ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಪರಿಣಾಮದ ಮೌಲ್ಯಮಾಪನ. ಇದು ನಿಜಕ್ಕೂ ಒಂದು ಪವರ್ಫುಲ್ ಟೂಲ್. ಈ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಏನು ಗೊತ್ತಾ? ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಮನೆ ಕಟ್ಟೋ ಮುಂಚೆ ನಾವು ಭೂಮಿ ಪರೀಕ್ಷೆ ಮಾಡ್ತೀವಲ್ಲ, ಟಿಕ್ ಹಾಗೆ. ಡೌನ್ ಸೈಜಿಂಗ್ ಮಾಡೋದ್ರಿಂದ ಯಾವ ಡಿಪಾರ್ಟ್ಮೆಂಟ್, ಯಾವ ಟೀಮ್, ಯಾವ ಕೆಲಸದ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ ಅಂತ ಮೊದಲೇ ಕಂಡುಹಿಡಿಯೋಕೆ ಇದು ಹೆಲ್ಪ್ ಮಾಡುತ್ತೆ. ಈ ಬ್ಲೂ ಪ್ರಿಂಟ್ ಇದೆಯಲ್ಲ, ಇದರಲ್ಲಿ 4 ಮೇನ್ ಸ್ಟೆಪ್ಸ್ ಇವೆ. ಫಸ್ಟು ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೋಬೇಕು. ಆಮೇಲೆ ಹೋಗೋ ದಾರಿಯಲ್ಲಿ ಏನೆಲ್ಲ ಆಗ್ಬೋದು ಅಂತ ಪರಿಣಾಮವನ್ನ ಅಸೆಸ್ ಮಾಡಬೇಕು. ಮೂರನೇದು ಆ ಬದಲಾವಣೆಯನ್ನ ಸ್ಮೂತಾಗಿ ಮ್ಯಾನೇಜ್ ಮಾಡಬೇಕು. ಮತ್ತು ಕೊನೆಗೆ ನಾವು ಅಂದುಕೊಂಡ ಜಾಗಕ್ಕೆ ತಲುಪಿದ್ವಾ ಇಲ್ವಾ ಅಂತ ಮಾನಿಟರ್ ಮಾಡಬೇಕು. ಸಿಂಪಲ್ ಅಲ್ವಾ? ಓಕೆ, ಇಲ್ಲಿಯವರೆಗೆ ನಾವು ಒಂದು ಓವರಾಲ್ ಪಿಕ್ಚರ್ ನೋಡಿದ್ವಿ. ಈಗ ಈ ಪುನರ್ರಚನೆಯಿಂದ ತಕ್ಷಣಕ್ಕೆ ಡೈರೆಕ್ಟಾಗಿ ಯಾರ ಮೇಲೆ ಮತ್ತು ಯಾವುದರ ಮೇಲೆ ಪರಿಣಾಮ ಬೀಳುತ್ತೆ, ಬನ್ನಿ ಸ್ವಲ್ಪ ಡೀಪ್ ಆಗಿ ಹೋಗೋಣ. ನೋಡಿ, ಒಂದು ಕ್ಲಿಯರ್ ಪ್ಲಾನ್ ಶುರುವಾಗೋದೇ ಇಲ್ಲಿಂದ. ಡೈರೆಕ್ಟ್ ಆಗಿ ಯಾರಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಒಂದು ಲಿಸ್ಟ್ ಮಾಡೋದ್ರಿಂದ. ಯೋಚನೆ ಮಾಡಿ, ಮಾರ್ಕೆಟಿಂಗ್ ಟೀಮ್ನಲ್ಲಿ ಎಷ್ಟು ಜನರನ್ನ ಕಡಿಮೆ ಮಾಡಲಾಗ್ತಿದೆ, ಯಾವ ಸಾಫ್ಟ್ವೇರ್ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಲಾಗ್ತಿದೆ. ಈ ರೀತಿ ಪ್ರತಿಯೊಂದು ಡೀಟೇಲ್ ಕೂಡ ಈ ಲಿಸ್ಟಲ್ಲಿ ಕ್ಲಿಯರ್ ಆಗಿ ಇರಬೇಕು. ಪ್ರತಿ ಡಿಪಾರ್ಟ್ಮೆಂಟ್ ಮೇಲೆ ಆಗೋ ಇಂಪ್ಯಾಕ್ಟನ್ನ ಹೀಗೆ ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡೋದು ತುಂಬಾನೇ ಮುಖ್ಯ. ನೋಡಿ, ಇದು ಬರೀ ಎಷ್ಟು ಜನರನ್ನು ಕೆಲಸದಿಂದ ತೆಗೀತಾರೆ ಅನ್ನೋದಲ್ಲ, ಅದಕ್ಕಿಂತ ಮುಖ್ಯವಾಗಿ ಅವರು ಮಾಡ್ತಿದ್ದ ಕೆಲ್ಸಗಳು ಏನಾಗುತ್ತೆ ಅನ್ನೋದು. ಯೋಚಿಸಿ, ಒಬ್ಬ ಎಂಪ್ಲಾಯಿಯನ್ನ ತೆಗೆದ್ರೆ ಅವರ ಜವಾಬ್ದಾರಿಯನ್ನ ಮುಂದೆ ಯಾರು ತಗೋತಾರೆ? ಆ ಕೆಲಸ ನಿಂತೋಗುತ್ತಾ? ಡಿಪಾರ್ಟ್ಮೆಂಟ್ಗಳ ನಂತರ ನಾವು ಇಂಡಿವಿಜುವಲ್ ಟೀಮ್ಗಳ ಕಡೆ ಗಮನ ಕೊಡಬೇಕು. ಪ್ರತಿ ಟೀಮಿನ ಸ್ಪೆಸಿಫಿಕ್ ರೋಲ್ ಏನು, ಅವರ ಕೆಲಸಕ್ಕೆ ಬೇರೆ ಯಾವ ಟೀಮಿನ ಸಪೋರ್ಟ್ ಬೇಕು, ಅಂದ್ರೆ ಇಂಟರ್ಡಿಪೆಂಡೆನ್ಸಿ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ವರ್ಕ್ ಫ್ಲೋ ಎಲ್ಲೂ ಸ್ಟಕ್ ಆಗದೆ ಸ್ಮೂದಾಗಿ ಮುಂದೋಗುತ್ತೆ. ಬಹುಶಃ ಇದು ಎಲ್ಲದಕ್ಕಿಂತ ಕಠಿಣ ಮತ್ತು ತುಂಬಾನೇ ಸೆನ್ಸಿಟಿವ್ ಆಗಿರೋ ಸ್ಟೆಪ್. ಇಲ್ಲಿ ಪ್ರತಿಯೊಂದು ಪೊಸಿಷನ್ ಬಗ್ಗೆನೂ ಒಂದು ಸ್ಪಷ್ಟವಾದ ನಿರ್ಧಾರ ತಗೋಬೇಕಾಗತ್ತೆ. ಒಬ್ರನ್ನ ಕಂಪನಿಯಲ್ಲಿ ಉಳಿಸ್ಕೋಬೇಕಾ, ಬೇರೆ ಪ್ರಾಜೆಕ್ಟ್ಗೆ ಮೂವ್ ಮಾಡ್ಬೇಕಾ, ಅಥವಾ ಅವರನ್ನ ಕಳಿಸ್ಬೇಕಾ ಅಂತ. ಇದು ನಿಜಕ್ಕೂ ಒಂದು ದೊಡ್ಡ ಜವಾಬ್ದಾರಿ. ನಾವು ಇದುವರೆಗೆ ನೋಡಿದ್ದೆಲ್ಲ ಡೈರೆಕ್ಟ್ ಇಂಪ್ಯಾಕ್ಟ್ಸ್. ಇದು ಐಸ್ಬರ್ಗ್ನ ತುದಿ ಇದ್ದ ಹಾಗೆ. ಆದರೆ ನೀರಿನ ಕೆಳಗೆ ಕಾಣದಿರೋ ದೊಡ್ಡ ಭಾಗ ಇದೆಯಲ್ಲ, ಅದೇ ಈ ಪರೋಕ್ಷ ಪರಿಣಾಮ ಅಂದ್ರೆ ರಿಪಲ್ ಎಫೆಕ್ಟ್. ಇದನ್ನ ನಾವು ಗಣನೆಗೆ ತಗೊಂಡಿಲ್ಲ ಅಂದ್ರೆ ಕಂಪನಿಯೇ ಅಪಾಯಕ್ಕೆ ಸಿಲ್ಬೋದು. ಡಾಮಿನೋ ಗೇಮ್ ಆಡಿದಿರಾ? ಒಂದೇ ಒಂದು ಕಲ್ಲನ್ನ ತಟ್ಟಿದ್ರೆ ಸಾಕು, ಇಡೀ ಸಾಲು ಬಿದ್ದೋಗುತ್ತೆ. ಹೌದು ತಾನೇ? ಕಂಪನಿಯಲ್ಲೂ ಅಷ್ಟೇ. ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಆಗೋ ಸಣ್ಣ ಬದಲಾವಣೆ ಕೂಡ ಇಡೀ ಆರ್ಗನೈಸೇಷನ್ ಮೇಲೆ ಚೈನ್ ರಿಯಾಕ್ಷನ್ ಶುರು ಮಾಡ್ಬೋದು. ಒಂದು ಒಳ್ಳೆ ಪ್ಲಾನ್ ಇಂಥ ಎಫೆಕ್ಟ್ಗಳನ್ನ ಮೊದಲೇ ಊಹಿಸಬೇಕು. ರೀಸ್ಟ್ರಕ್ಚರಿಂಗ್ ಆದ್ಮೇಲೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಏನೆಲ್ಲ ಬದಲಾಗ್ಬೋದು ಅಂತ ಊಹಿಸೋದು ಬಹಳ ಇಂಪಾರ್ಟೆಂಟ್. ಒಂದು ಉದಾಹರಣೆ ತಗೊಳ್ಳೋಣ. ಮೊದಲು ಒಂದು ರಿಪೋರ್ಟ್ ಮಾಡೋಕ್ಕೆ 2 ದಿನ ಸಾಕಿತ್ತು. ಈಗ ಅದೇ ಕೆಲಸಕ್ಕೆ 5 ದಿನ ಬೇಕಾಗ್ಬೋದಾ? ಇಂಥ ಸಂಭಾವ್ಯ ಅಡಚಣೆಗಳ ಬಗ್ಗೆ ಮೊದಲೇ ಯೋಚನೆ ಮಾಡಿ ಅದಕ್ಕೆ ರೆಡಿಯಾಗಿರಬೇಕು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ನಡುವಿನ ಕನೆಕ್ಷನ್ ಅರ್ಥ ಮಾಡ್ಕೊಳ್ಳೋದು ಕ್ರಿಟಿಕಲ್. ಉದಾಹರಣೆಗೆ, ಟೆಕ್ ಟೀಮ್ ಒಂದು ಹೊಸ ಸಾಫ್ಟ್ವೇರ್ ತಂದ್ರೆ ಫಿನಾನ್ಸ್ ಟೀಮ್ನವರು ಅದನ್ನ ಬಳಸೋಕ್ಕೆ ಟ್ರೈನಿಂಗ್ ತಗೋಬೇಕಾಗತ್ತೆ. ಈ ಟ್ರೈನಿಂಗ್ಗೆ ಟೈಮ್ ಬೇಕು, ರಿಸೋರ್ಸ್ ಬೇಕು. ಈ ಥರದ ಅನಿರೀಕ್ಷಿತ ಸಮಸ್ಯೆಗಳನ್ನ ಮೊದಲೇ ಗುರುತಿಸಬೇಕು.
ನೋಡಿ, ಮುಂದೆ ಬರ್ಬೋದಾದ ರಿಸ್ಕ್ಗನ್ನ ಹೀಗೆ ಬೇರೆ ಬೇರೆ ಕ್ಯಾಟಗರಿಗೆ ಹಾಕಿ ಅದು ಆಗೋ ಚಾನ್ಸಸ್ ಎಷ್ಟು, ಆದರೆ ಎಷ್ಟು ಡೇಂಜರಸ್ ಅಂತ ಅಂದಾಜ್ ಮಾಡಿದ್ರೆ ನಾವು ಅದಕ್ಕೆ ಮೊದಲೇ ಪರಿಹಾರಗನ್ನ ರೆಡಿ ಮಾಡಿ ಇಟ್ಕೋಬೋದು. ಇದರಿಂದ ಪ್ರಾಬ್ಲಮ್ ಬಂದಾಗ ಅಯ್ಯೋ ಈಗೇನ್ ಮಾಡೋದು ಅಂತ ಟೆನ್ಷನ್ ಆಗೋದು ತಪ್ಪುತ್ತೆ. ಸರಿ, ಇಲ್ಲಿವರೆಗೂ ನಾವು ಪ್ರಾಸೆಸ್, ಟೆಕ್ನಿಕಲ್ ಸೈಡ್ ಎಲ್ಲ ನೋಡಿದ್ವಿ. ಆದರೆ ಯಾವುದೇ ರೀಸ್ಟ್ರಕ್ಚರಿಂಗ್ನ ಯಶಸ್ಸು ಕೊನೆಗೆ ನಿಂತಿರೋದು ಒಂದೇ ಒಂದು ವಿಷಯದ ಮೇಲೆ, ಅದು ನಮ್ಮ ಜನರು. ಕಮ್ಯುನಿಕೇಷನ್ ಇದು ಅತಿ ಮುಖ್ಯ. ಸರಿಯಾದ ಟೈಮಲ್ಲಿ ಸರಿಯಾದ ಮೆಸೇಜ್ ಕೊಡಬೇಕು. ತಪ್ಪು ಮಾಹಿತಿಯಿಂದ ಎಂಪ್ಲಾಯೀಸ್ ಗೊಂದಲಕ್ಕೀಡಾಗಿ ಕಂಪನಿ ಮೇಲೆ ಇರೋ ನಂಬಿಕೆನೇ ಕಳ್ಕೊಂಡಿರೋ ಎಷ್ಟೋ ಉದಾಹರಣೆಗಳಿವೆ. ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಪ್ಲಾನ್ ಇದ್ರೆ ಇಂಥ ಅನಾಹುತಗಳನ್ನು ತಪ್ಪಿಸ್ಬೋದು ಮತ್ತು ಎಲ್ಲವೂ ಪಾರದರ್ಶಕವಾಗಿರುತ್ತೆ. ಬರೀ ಮಾತಾಡಿದ್ರೆ ಸಾಲದು, ಎಂಪ್ಲಾಯೀಸ್ಗೆ ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಬೇರೆ ಜಾಬ್ ಆಪರ್ಚುನಿಟಿ ಕೊಡೋದು, ಹೊಸ ಸ್ಕಿಲ್ಸ್ ಕಲಿಯೋಕೆ ಟ್ರೈನಿಂಗ್ ಕೊಡೋದು. ಈ ಕಷ್ಟದ ಸಮಯದಲ್ಲಿ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬೋದ್ರ ಮೂಲಕ ಕಂಪನಿ ತನ್ನ ಕಾಳಜಿಯನ್ನ ತೋರಿಸಬಹುದು. ರೀಸ್ಟ್ರಕ್ಚರಿಂಗ್ ಅನೌನ್ಸ್ ಮಾಡಿದ ತಕ್ಷಣ ನಮ್ ಕೆಲ್ಸ ಮುಗೀತು ಅಂತ ಅಂದ್ಕೋಬಾರ್ದು. ಇಲ್ಲ, ನಿಜವಾದ ಪರೀಕ್ಷೆ ಶುರುವಾಗೋದೇ ಈಗ. ಈ ಹೊಸ ರಿಯಾಲಿಟಿಯನ್ನ ನಾವು ಹೇಗ್ ಮಾನಿಟರ್ ಮಾಡಬೇಕು ಮತ್ತು ನಿಭಾಯಿಸಬೇಕು ಅಂತ ನೋಡೋಣ. ಹಾಗಿದ್ರೆ ನಾವು ಮಾಡಿದ್ದು ಸಕ್ಸೆಸ್ ಆಯ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ನಾವು ಕೆಲವು ಮೆಟ್ರಿಕ್ಸ್ ಅಂದ್ರೆ ಮಾನದಂಡಗಳನ್ನು ಬಳಸ್ತೀವಿ. ಉದಾಹರಣೆಗೆ, ಮೊದಲಿಗಿಂತ ಈಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆಯಾ, ಎಂಪ್ಲಾಯೀಸ್ ಖುಷಿಯಾಗಿದ್ದಾರಾ, ಕಂಪನಿಗೆ ಹಣ ಉಳಿತಾಯ ಆಗಿದೆಯಾ? ಈ ಥರದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ನಮಗೆ ನಮ್ಮ ಯಶಸ್ಸು ಕಾಣಿಸುತ್ತೆ. ನೋಡಿ, ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ ಪ್ರತಿಯೊಂದು ಸ್ಟೆಪ್ ಕೂಡ ಕೊನೆಗೆ ಈ ಒಂದೇ ಒಂದು ಮುಖ್ಯ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಸಹಾಯ ಮಾಡುತ್ತೆ. ಯಾವ ಡಿಪಾರ್ಟ್ಮೆಂಟ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ ಮತ್ತು ಕಂಪನಿಯ ಕೆಲಸವನ್ನ ನಿಲ್ಲಿಸದೆ ಜನರ ನೈತಿಕತೆಯನ್ನು ಕಾಪಾಡಿಕೊಂಡು ಈ ಅಡಚಣೆಯನ್ನು ನಾವು ಹೇಗೆ ಕಡಿಮೆ ಮಾಡಬಹುದು? ಇದೇ ಇಡೀ ಪ್ರಕ್ರಿಯೆಯ ಸಾರಾಂಶ. ಒಂದು ಒಳ್ಳೆ ಪ್ಲಾನ್ ಇದ್ರೆ ಪ್ರಾಸೆಸ್ನ ಕಂಟ್ರೋಲ್ ಮಾಡ್ಬೋದು, ನಿಜ. ಆದ್ರೆ ಒಂದು ಸಂಸ್ಥೆಯ ಆತ್ಮ ಅಂತಾರಲ್ಲ, ಅದರ ಕಲ್ಚರ್, ಅದನ್ನ ಮ್ಯಾನೇಜ್ ಮಾಡೋದು ಯಾವುದು? ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಲಾಂಗ್ ರನ್ನಲ್ಲಿ ಒಂದು ಕಂಪನಿಯನ್ನ ಮುಂದೆ ನಡೆಸೋದು ರೂಲ್ಸ್ ಅಥವಾ ಪ್ರಾಸೆಸ್ಗಳಲ್ಲ, ಬದಲಾಗಿ ಅಲ್ಲಿರೋ ಕಲ್ಚರ್.